ನಮಸ್ಕಾರ, ನಾನು ಶುಭಾ. ಮೊದಲನೇ ಟಿಪ್ಸು, ನಾವು ದಿಂಬು ದಿನ ಬಳಸ್ಕೊತೀವಿ. ಆದರೆ ದಿಂಬು ಕವರ್ ವಾಶ್ ಮಾಡ್ತೀವಿ, ದಿಂಬು ಸಂಗೆ ಇಟ್ಬಿಡ್ತೀವಲ್ಲ, ದಿಂಬುಗಳಲ್ಲಿ ಕೂಡ ಬ್ಯಾಕ್ಟೀರಿಯಾಸ್ ಇರುತ್ತೆ. ನೀವು ತಿಂಗಳಿಗೆ ಒನ್ ಟೈಮನ್ನು ಏನು ಮಾಡಬೇಕಂದ್ರೆ, ನಿಮ್ಮ ದಿಂಬುಗಳನ್ನು ಸ್ವಲ್ಪ ಬೇಕಿಂಗ್ ಸೋಡಾ ಅವುಗಳ ಮೇಲೆ ಚಿಮುಕಿಸಿ ಈ ಥರ ಉದುರಿಸ್ಬೇಕು. ಎರಡೂ ಸೈಡ್ ಉದುರಿಸ್ಬಿಟ್ಟು, ಮತ್ತು ಒಂದು ಬಟ್ಟೆಯಲ್ಲಿ ಒಣಗಿರೋ ಬಟ್ಟೆ ತಗೊಳ್ಳಿ, ಚೆನ್ನಾಗಿ ಈ ಥರ ಒರೆಸ್ಬೇಕು, ಉಜ್ಜಬೇಕು. ಮತ್ತು ಲಟ್ಟಣಿಗೆಯಲ್ಲಿ ಹೊಡೀರಿ. ಎರಡೂ ಸೈಡು ಈ ಥರ ಲಟ್ಟಣಿಗೆಯಲ್ಲಿ ದಿಂಬನ್ನು ಹೊಡಿಬೇಕು. ಆ ಪುಡಿ ಏನಾದರೂ ಇದ್ದರೆ ಎಲ್ಲ ಉದುರೋಗ್ಬಿಡುತ್ತೆ. ತಿಂಗಳಿಗೆ ಒಂದು ಟೈಮನ್ನು ನೀವು ಈ ಥರ ಮಾಡ್ಕೋಬೇಕು. ಮತ್ತು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಶಾಂಪೂ ಹಾಕ್ಕೊಳ್ಳಿ. ನಾವು ತಲೆಗೆ ಆಯಿಲ್ ಎಲ್ಲ ಇಟ್ಟಾಗ ದಿಂಬಿಗೆ ಮೆತ್ಕೊಂಡಿರುತ್ತಲ್ಲ, ಶಾಂಪೂ ಆದರೆ ನೀಟಾಗಿ ಕ್ಲೀನ್ ಮಾಡುತ್ತೆ. ನಿಮ್ಗೆ ಇನ್ನೂ ಒಳ್ಳೆ ಸ್ಮೆಲ್ ಇರಬೇಕಂದ್ರೆ ಕಂಫರ್ಟ್ ಹಾಕ್ಕೋಬೋದು. ನಾನೇನು ಹಾಕ್ಕೊಂಡಿಲ್ಲ. ಹಿಂದ್ಗಡೆ ಈ ಥರ ಗ್ಲಾಸ್ಗೆ ಸಾಕ್ಸ್ ಹಾಕ್ಬಿಟ್ಟು ಗಂಟು ಹಾಕ್ಕೊಂಡಿದ್ದೀನಿ. ಈ ನೀರಲ್ಲಿ ಅದ್ಬಿಟ್ಟು ನೋಡಿ, ಈ ಥರ ಉಜ್ಜ್ತಾ ಇರಬೇಕು. ಇದಕ್ಕೆ ಮೆತ್ಕೊಂಡಿರೋ ಧೂಳು ಆಗಲಿ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನಿಮ್ಮ ದಿಂಬುಗಳು ಕೂಡ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ. ನೋಡಿ, ಎರಡೂ ಸೈಡ್ ಸೇಮ್ ನಾನು ಹೇಳ್ಕೊಟ್ಟಂಗೆ ಮಾಡ್ಕೊಳ್ಳಿ. ಮತ್ತು ನಿಮಗೆ ಮನೆಯಲ್ಲಿ ಎಷ್ಟು ದಿಂಬುಗಳಿದೆಯೋ ಅಷ್ಟು ದಿಂಬುಗಳನ್ನು ಸೇಮ್ ನೀವು ಇದೇ ಥರ ಮಾಡ್ಕೊಬಿಡಬೇಕು. ಮತ್ತು ನಿಮಗೆ ಬಿಸಿಲು ಬೀಳೋ ಜಾಗದಲ್ಲಿ ಚಾಪೆ ಹಂಗೆ ಹಾಕಿ ಇಡ್ಬೋದು, ಇಲ್ಲ ಈ ಥರ ಚೇರ್ ಮೇಲೆ ಇಟ್ಬಿಡಿ. ಸೆಕೆಂಡ್ ಟಿಪ್ಸು, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ದಿನ ಫ್ರೆಶ್ ಆಗಿರಬೇಕಂದ್ರೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದನ್ನು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ನೋಡಿ, ತುಂಬ ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ. ಮೂರನೇ ಟಿಪ್ಸು ನೋಡಿ, ಒಂದು ಬಟ್ಲಲ್ಲಿ ಟಾಲ್ಕಮ್ ಪೌಡರು, ನಿಮ್ಮ ಮನೇಲಿರೋ ಯಾವುದೇ ಟಾಲ್ಕಮ್ ಪೌಡರ್ ತಗೋಬೋದು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಫೆವಿಕಾಲ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಆ ಪುಡಿ ಪುಡಿ ಹಂಗಿರಬಾರ್ದು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಕ್ಕಳದ್ದು ಈ ಥರ ವಾಟರ್ ಪೈಂಟು ಯಾವುದಾದ್ರೂ ತಗೋಬೋದು. ನಾನು ರೆಡ್ ತಗೊತಾ ಇದ್ದೀನಿ. ಇಲ್ಲ ನಮಗೆ ಪಿಂಕ್ ಬೇಕು, ನೀವು ನೈನ್ ಪಾಲಿಷ್ ಯಾವ ಕಲರ್ ಮಾಡ್ಕೋಬೇಕಂತಿರ್ತೀರಲ್ಲ, ಆ ನೈನ್ ಪಾಲಿಷ್ ಕಲರ್ ನೀವು ಹಾಕ್ಕೋಬೋದು. ನಿಮಗೆ ಪಿಂಕ್ ಇಷ್ಟನಾ, ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಯಾವುದನ್ನು ಮಾಡ್ಕೋಬೋದು. ನಾನು ರೆಡ್ ಇತ್ತು, ರೆಡ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ರೆಡ್ ನೋಡಿ, ನಾನು ಸ್ವಲ್ಪ ಹಾಕಿದರೆ ಈ ಕಲರ್ ಕಾಣಿಸ್ತಾ ಇದೆ. ಇವಾಗ ನಿಮಗೆ ನೈಲ್ಸ್ಗೆ ಅಪ್ಲೈ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಇವಾಗ ನೈನ್ ಪಾಲಿಷ್ ಆಗೋಗಿರುತ್ತೆ, ತಕ್ಷಣ ನಾವು ಹೋಗಿ ತರೋಕ್ಕಾಗಲ್ಲ. ಆ ಟೈಮಲ್ಲಿ ತುಂಬ ಸುಲಭವಾಗಿ ನೋಡಿದ್ರಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಸುಲಭವಾಗಿ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಒಂದು 10 ದಿನ ಇದು ಹಂಗೆ ಇರುತ್ತೆ. ನೋಡೋಕ್ಕೂ ತುಂಬ ಸೇಮ್ ಆಚೆಯಿಂದ ತಂದು ನಾವು ಹೆಂಗೆ ನೈನ್ ಪಾಲಿಷ್ ಹಚ್ತೀವಲ್ಲ, ಸೇಮ್ ಹಂಗೆ ಕಾಣಿಸುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಹೊತ್ತಿಗೆ ಡ್ರೈ ಆಗುತ್ತೆ, ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಕಪ್ಪಲ್ಲಿರೋ ನೈನ್ ಪಾಲಿಷ್ನು ನೀವು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಚಿಕ್ಕ ಕಪ್ಗೆ ನಾನು ಸನ್ಸಿಲ್ಕ್ ಬ್ಲ್ಯಾಕ್ ಕಲರ್ ಶಾಂಪೂ ತಗೊಂಡಿದ್ದೀನಿ. ಆ ಶಾಂಪೂನ ಒಂದು ಸ್ವಲ್ಪ, ವ್ಯಾಸ್ಲಿನ್ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತಾಗಿ ಶಾಂಪೂ ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಳ್ಳಿ ನೀವು ಕೂಡ. ನಾನೊಂದು ಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ, ಎರಡೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ವಾಟರ್ ಕಲರ್ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ. ಮತ್ತು ಫೆವಿಕಾಲ್, ಇದು ನಾನು ಬ್ಲ್ಯಾಕ್ ಕಲರ್ ನೈನ್ ಪಾಲಿಷ್ ಮಾಡ್ಕೋಬೇಕಂದ್ರೆ ತೋರಿಸ್ತಾ ಇರೋದು. ನೀವು ಬೇರೆ ಕಲರ್, ಇವಾಗ ಕ್ಲಿನಿಕ್ ಪ್ಲಸ್ಸು ಇಲ್ಲ ಪಿಂಕ್ ಕಲರ್ ಯಾವುದೇ ಶಾಂಪೂ ಬಳಸಿದ್ರೆ ಪಿಂಕ್ ಆಗುತ್ತೆ, ಕ್ಲಿನಿಕ್ ಪ್ಲಸ್ ಬಳಸಿದ್ರೆ ಬ್ಲೂ ಕಲರ್. ಹಾಗೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೋಬೋದು. ಅಂದರೆ ಪೌಡ್ರ್ ಇಲ್ಲ ಅನ್ನೋರು ಈ ಥರ ಶಾಂಪೂಲ್ಲಿ ಕೂಡ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಬಂದು ಕಾಮೆಂಟ್ ಹಾಕೋದು ಮರಿ. ಲಾಸ್ಟ್ ಟಿಪ್ಸ್ ಇದು, ನ್ಯೂಸ್ ಪೇಪರ್ ತಗೋಬೇಕು. ಒಂದು ಸ್ವಲ್ಪ ನ್ಯೂಸ್ ಪೇಪರ್ ತಗೊಂಡು ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಳ್ಳಿ. ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಈ ಪೀಸಸ್ ಮಾಡಿರ್ತೀರಲ್ಲ ನ್ಯೂಸ್ ಪೇಪರ್, ಇದನ್ನು ಅದರೊಳಗಡೆಗೆ ಹಾಕ್ಬಿಟ್ಟು, ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ಯಾವುದಾದ್ರೂ ನೀವು ತಗೋಬೋದು, ಒಂದು ಸ್ವಲ್ಪ ಅದರೊಳಗಡೆಗೆ ಹಾಕ್ಬಿಡಿ. ಇವಾಗ ಗ್ಯಾಸ್ ಸ್ಟವು ತುಂಬ ನೋಡಿ, ನಾವು ಅಡುಗೆ ಏನಾದರೂ ಮಾಡಿದ್ಮೇಲೆ ಈ ಥರ ಇರುತ್ತೆ. ಇದನ್ನು ಬಟ್ಟೆಯಲ್ಲಿ ಒರೆಸಿದ್ರೆ ಬಟ್ಟೆ ಕೂಡ ವಾಶ್ ಮಾಡಬೇಕಲ್ಲ, ಆ ಟೈಮಲ್ಲಿ ನೀವೇನು ಮಾಡಬೇಕು, ಈ ನ್ಯೂಸ್ ಪೇಪರ್ನ ಹಾಕ್ಬಿಡ್ಬೇಕು. ಯಾವುದೇ ಲಿಕ್ವಿಡ್ ಶಾಂಪೂ ಏನೂ ಬೇಡ, ಬರೀ ನ್ಯೂಸ್ ಪೇಪರಲ್ಲಿ ಈ ಥರ ಒರೆಸ್ಬಿಡಿ. ನೀಟಾಗಿ ಒರೆಸ್ಬಿಟ್ಟಿದ್ದೀರಂದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಯಾವಾಗಲಾದರೂ ನಿಮಗೆ ಅಕಸ್ಮಾತು ಬಟ್ಟೆಯಲ್ಲಿ ಒರೆಸೋದು ಬೇಡ ಅನ್ನಿಸ್ದಾಗ ಈ ಥರ ನ್ಯೂಸ್ ಪೇಪರಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಗ್ಯಾಸ್ ಸ್ಟವ್ ಅಂತೂ ತುಂಬ ನೀಟಾಗಿ ಕಾಣಿಸುತ್ತೆ. ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.